ಟಿವಿ ಇದು ಜನಸಾಮಾನ್ಯರ ಚಾನೆಲ್. ನಾನು ಸಂತೋಷ್ ರಾಠೋಡ್. ಡಿಕೆ ಶಿವಕುಮಾರ್ ದರ್ಬಾರ್ಗೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಕನಕಪುರ ಬಂಡೆಯ ಮೊದಲ ಟೀಮ್ ಕೂಡ ಈಗ ರೆಡಿ ಆಯಿತು. ಡಿಕೆ ಶಿವಕುಮಾರ್ ದರ್ಬಾರ್ಗೆ ಕ್ಷಣಗಣನೆ ಆರಂಭವಾಗ್ತಾ ಇದೆ. ಇನ್ನು ಕನಕಪುರ ಬಂಡೆಯ ಮೊದಲ ಟೀಮ್ ಕೂಡ ರೆಡಿ ಆಯ್ತು. ಈಗ ಶಾಸಕ ರಾಮಲಿಂಗಾರೆಡ್ಡಿಗೆ ಅಧಿಕೃತವಾಗಿ ಬುಲಾವ್ ಸಿಕ್ಕಿದೆ. ಲೋಕಭವನಕ್ಕೆ ಬರಬೇಕು ಅಂತ ರಾಮಲಿಂಗಾರೆಡ್ಡಿ ಅವರಿಗೆ ಬುಲಾವ್ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿಗೆ ಕರೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಬನ್ನಿ ನೀವು ಅಂತ ಫೋನ್ ಮಾಡಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಕೂಡ. ಒಬ್ಬೊಬ್ಬ ಶಾಸಕರಿಗೂ ಡಿಕೆ ಶಿವಕುಮಾರ್ ಕರೆ ಮಾಡ್ತಾ ಇದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರುವಂತೆ ನಿಯೋಜಿತ ಸಿಎಂ ಅವರು ಕರೆ ಮಾಡ್ತಾ ಇದ್ದಾರೆ. ಎಲ್ಲ ಶಾಸಕರಿಗೂ ಕೂಡ ಈಗ ಕರೆ ಮಾಡಿ ಅವರು ಕರೆ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಬರುವಂತೆ ಆಹ್ವಾನ ಕೊಡ್ತಾ ಇದ್ದಾರೆ. ಯಾಕಂದರೆ ಶಾಸಕಾಂಗ ಪಕ್ಷದ ನಾಯಕರು ಕೂಡ ಹೌದು. ಇದಾದ ನಂತರ ಎಲ್ಲ ಶಾಸಕರಿಗೂ ಕೂಡ ಬರೋದಕ್ಕೆ ಆಹ್ವಾನವನ್ನು ಕೂಡ ಕೊಡಬೇಕಾಗತ್ತೆ ಗೌರವಪೂರ್ವಕವಾಗಿ. ಇನ್ನು ಅದೇ ರೀತಿ ಯಾರ್ಯಾರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಅವರಿಗೂ ಕೂಡ ಖುದ್ದು ಕರೆ ಮಾಡಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು, ಹಾಗಾಗಿ ಬನ್ನಿ ಅಂತ ಡಿಕೆ ಶಿವಕುಮಾರ್ ಎಲ್ಲ ತಮ್ಮ ಟೀಮನ್ನು, ಅಂದರೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವವರನ್ನು ಕರೆಸಿಕೊಳ್ತಾ ಇದ್ದಾರೆ. ಈಗ ರಾಮಲಿಂಗಾರೆಡ್ಡಿ ಅವರಿಗೂ ಕೂಡ ಕರೆ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಹೀಗಾಗಿ ಈವರೆಗೆ ಇದ್ದಂತಹ ಕೌತುಕ ಕುತೂಹಲ ಎಲ್ಲವೂ ಕೂಡ ಇಲ್ಲಿಗೆ ಮುಕ್ತಾಯ ಆಯಿತು. ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನ ಪಟ್ಟಿ ಕೂಡ ಮೊದಲ ಪಟ್ಟಿ ಈಗ ರಿಲೀಸ್ ಆಯಿತು. ಮೊದಲ ಪಟ್ಟಿಯಲ್ಲಿ ಈಗಾಗಲೇ ಯಾರು ಘಟಾನುಘಟಿ ನಾಯಕರಿದ್ದಾರೆ ಅವರಿಗೆ ಅವಕಾಶ ಸಿಕ್ಕಿದ್ದಾಗಿದೆ. ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಎರಡನೇ ಪಟ್ಟಿಯಲ್ಲಿ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ, ಯಾರ್ಯಾರು ಬೇಡಿಕೆಯನ್ನು ಇಡ್ತಾರೆ ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಈಗ ಆಗಮಿಸಲಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಇದು ಸದಾಶಿವನಗರದಲ್ಲಿ ಇರುವಂತಹ ಅವರ ನಿವಾಸ. ಇಲ್ಲಿ ತಮ್ಮ ಅಭಿಮಾನಿಗಳಿಗೆ ಜೊತೆಗೆ ಯಾರ್ಯಾರು ಕಾರ್ಯಕರ್ತರು ಆಗಮಿಸಿದ್ರು ಎಲ್ಲರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ತಮ್ಮ ಮನೆಯ ಬಾಲ್ಕನಿಯಲ್ಲಿ ನಿಂತು ಕೈ ಬೀಸಿದರು. ಯಾಕಂದರೆ ಬೆಳಗ್ಗಿನಿಂದಲೇ ಕಾಯ್ತಾ ಇದ್ದರು. ಡಿ ಕೆ ಶಿವಕುಮಾರ್ ಅವರು ದೆಹಲಿಯಿಂದ ಬಂದು ಎಲ್ಲ ಕಾರ್ಯಕರ್ತರನ್ನ ನೋಡಬೇಕಾಗಿತ್ತು. ಹೀಗಾಗಿ ತಮ್ಮ ಕಾರ್ಯಕರ್ತರತ್ತ ನೋಡಿ ಕೈ ಮುಗಿದು ಕೈ ಬೀಸಿದ್ದಾರೆ. ಜೊತೆಗೆ ಪ್ರಮಾಣ ವಚನ ಸ್ವೀಕಾರದ ಜಾಗಕ್ಕೂ ಕೂಡ ಬರಬೇಕು ನೀವು ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ನಲ್ಲಿ